ಚರಣ್ ಚರಣ್ ಹೇಳಿ ಸಾಗರ್, ಕರೆದ್ರಲ್ಲ. ನೇತ್ರ ಅವರು ಆಫೀಸಿಗೆ ಬಂದೇ ಇಲ್ಲಲ್ಲ. ಅವರು ಕ್ಯಾಬಿನಲ್ಲಿ ನೋಡಿದೆ. ಎಲ್ಲಾದರೂ ಹೊರಗಡೆ ಹೋಗಿದ್ದಾರೆ ಆಫೀಸಿಗೆ ಬಂದು? ಇಲ್ಲ ಸಾಗರ್, ನೇತ್ರ ಇವತ್ತು ಆಫೀಸಿಗೆ ಬಂದಿಲ್ಲ. ಇವತ್ತು ಆಫೀಸಿಗೆ ಬಂದಿಲ್ಲ? ಯಾಕೆ, ಏನಾಯಿತು? ಕಾಲ್ ಮಾಡಿದ್ದೀಯಾ? ಅದು ಇಲ್ಲ ಸರ್, ನಾನೇನು ಕಾಲ್ ಮಾಡಿಲ್ಲ. ಅವರು 1-2 ಡೇಸ್ ಲೇಟ್ ಆಗುತ್ತೆ ಬರೋದು ಅಂತಂದಿದ್ರಲ್ಲ, ಅದಕ್ಕೋಸ್ಕರ ನಾನು ಏನೂ ಕಾಲ್ ಮಾಡಿಲ್ಲ. ಅಲ್ಲ, ಯಾಕೆ ಬರ್ತಾ ಇಲ್ಲ ನೇತ್ರ ಅವರು? ಅವ್ರ ಮನೆಯಲ್ಲಿ ಏನಾದರೂ ದೊಡ್ಡ ಪ್ರಾಬ್ಲಮ್ ಆಗಿದ್ದೀನಾ ಏನು? ಹೇಗಿದ್ದಾರೋ ಏನು? ನೀವು ಒಂದು ಕಾಲ್ ಮಾಡಿ ಕೇಳು ಹೇಗಿದ್ದಾರೆ ಅಂತ, ಯಾವಾಗ ಆಫೀಸಿಗೆ ಬರ್ತಾರೆ ಅಂತ ಕೇಳು, ಈಗಲೇ ಕೇಳು. ಅದು ಸಾಗರ್, ನಾಳೆಯಿಂದ ಬರ್ಬೋದು. ಇವತ್ತೊಂದು ದಿನ ವೇಟ್ ಮಾಡೋಣ ಇರು. ಹೀಗೆ ವೇಟ್ ಮಾಡ್ಕೊತಾ ಇದ್ದರೆ ಬರೋದೇ ಇಲ್ಲ ನೇತ್ರ. ಸೊ ನಾನು ಹೇಳಿದಷ್ಟೇ ಮಾಡು ನೀನು. ಬೇಗ ಕಾಲ್ ಮಾಡು, ಯಾವಾಗ ಬರ್ತಾರೆ ಅಂತ ಕೇಳು. ಯಾಕೆ ಸಾಗರ್, ನೇತ್ರನ ಮಿಸ್ ಮಾಡ್ಕೋತಾ ಇದೀಯಾ? ಮಿಸ್ ಅಂತ ಏನಿಲ್ಲ, ಆದರೆ ಆಫೀಸಿಗೆ ಬಂದೇ ಇಲ್ಲಲ್ಲ. ಏನೋ ಒಂಥರ 2-3 ದಿನ, ಏನು 3-4 ದಿನ ಆಯಿತು ಮಾತಾಡೇ ಇಲ್ಲಲ್ಲ ನೇತ್ರ ಜೊತೆ. ಅದು ಅಲ್ಲದೆ ನೋಡೇ ಇಲ್ಲ ನೇತ್ರನ. ಅದಕ್ಕೋಸ್ಕರ ಏನೋ ಒಂಥರ ಅನ್ನಿಸ್ತಾ ಇದೆ. ಏನೋ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅಷ್ಟೇ. ಅದಕ್ಕೆ ನೀನೇ ಕಾಲ್ ಮಾಡಿ ಕೇಳು, ನಾನು ಹೇಳಿದೆ ಅಂತ ಹೇಳಬೇಡ. ಸರಿ ತಗೋಪ್ಪ, ಹೋಗಿ ಕಾಲ್ ಮಾಡಿ ಬರ್ತೀನಿ ಇರು. ಫೋನ್ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಸರಿ, ಬೇಗ ಬಾ, 5 ನಿಮಿಷದಲ್ಲಿ ಬರಬೇಕು. ಓಕೆ ಸಾಗರ್. ಅಲ್ಲ, ಈ ನೇತ್ರ ಯಾಕೆ ಆಫೀಸಿಗೆ ಬರ್ತಾ ಇಲ್ಲ? ಅವ್ರ ಮನೆಗೆ ಹೋಗಲ್ಲ ಅಂತ ಅಂದಿದ್ಲು, ಆದರೂ ಹೋಗಿದೆ. ಏನಾಗಿದೆನೋ ಏನೋ, ಒಂದು ಕಾಲ್ ಮಾಡಿ ಹೇಳಬೇಕು ಅಂತ ಅನ್ನೋದು ಇಲ್ಲ ಅವಳಿಗೆ. ಇವನೊಬ್ಬನ ಬೇಗ ಬರ್ತಾನೆ ಇಲ್ಲ. ಚರಣ್, ಕಾಲ್ ಮಾಡಿದ್ಯಾ? ಚರಣ್, ಎಷ್ಟೊತ್ತದು ಕಾಲ್ ಮಾಡೋದಕ್ಕೆ? ಕಾಲ್ ಮಾಡಿದ್ಯಾ? ಏನಂದು? ಅದು ಕಾಲ್ ಮಾಡಿದ್ದೆ, ಯಾಕೋ ನಾಟ್ ರೀಚೇಬಲ್ ಅಂತ ಬರ್ತಾ ಇದೆ. ಎಲ್ಲಿ ನೆಟ್ವರ್ಕ್ ಇಲ್ಲದೆ ಇರೋ ಕಡೆ ಇದ್ದಾಳೆ ಏನೋ. ಮೊದಲೇ ಅವ್ರ ಊರು ಹಳ್ಳಿ ಅಲ್ಲ, ಮಳೆ ಬೇರೆ ಬರ್ತಾ ಇರುತ್ತೆ, ಅದಕ್ಕೋಸ್ಕರ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ಅಂತ ಅನಿಸುತ್ತೆ. ಕಾಲ್ ಹೋಗ್ತಿಲ್ಲ. ಸರಿ, ನೀ ಕಾಲ್ ಟ್ರೈ ಮಾಡ್ಕೋತಾನೆ ಇರು. ಕಾಲ್ ರೀಚ್ ಆದ ತಕ್ಷಣ ನನಗೆ ಬಂದು ಕೊಡು, ನಾನೇ ಮಾತಾಡ್ತೀನಿ, ಸರಿನಾ? ಸರಿ ಸಾಗರ್. ಇವತ್ತು ಏನಾದರೂ ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ ನಾನೇ ಸೀದಾ ಅವ್ರ ಮನೆಗೆ ಹೋಗ್ಬಿಡ್ತೀನಿ. ಯಾಕೆ ಕಾಲ್ ರಿಸೀವ್ ಮಾಡಿಲ್ಲ, ಯಾಕೆ ಆಫೀಸಿಗೆ ಬಂದಿಲ್ಲ ಅಂತ ಅಲ್ಲೇ ಹೋಗಿ ಕೇಳ್ತೀನಿ ನಾನು. ಇಷ್ಟು ದಿನ ಆಯಿತು, ಒಂದು ಕಾಲ್ ಮಾಡಿಲ್ಲ. ಮೊನ್ನೆ ನಾನೇ ಕಾಲ್ ಮಾಡಿದ್ದೆ, ವಾಪಸ್ ರಿಟರ್ನ್ ಕಾಲ್ ಮಾಡಬೇಕು, ಈ ಕೇಳಬೇಕು ಅನ್ನೋದೇ ಇಲ್ಲ. ಏನಾದರೂ ಪ್ರಾಬ್ಲಮ್ ಆಗಿದೆಯೋ, ಏನು ಆರಾಮದಾಳೋ ಇಲ್ಲೋ ಏನು ಗೊತ್ತೇ ಆಗ್ತಾ ಇಲ್ಲ. ನನಗಂತೂ ಟೆನ್ಷನ್ ಆಗ್ತಾ ಇದೆ. ಛೇ, ಬೆಳಗ್ಗೆನೇ ಮೂಡ್ ಆಫ್ ಆಯಿತು. ವರ್ಕ್ ಮಾಡೋದಕ್ಕೂ ಮೂಡೇ ಬರ್ತಾ ಇಲ್ಲ. ಛೇ. ರೀ ರೀ ಈ ಮನೆಯಲ್ಲಂತೂ ಯಾರಿಗೂ ಜವಾಬ್ದಾರಿನೇ ಇಲ್ಲ. ಎಲ್ಲ ಕಡೆ ನಾನೇ ನೋಡಬೇಕು. ಸೊಸಿ ಎಷ್ಟೊತ್ತಾತು ಹೊರಗಡೆ ಹೋಗಿ ಇನ್ನೂ ಬಂದಿಲ್ಲ, ಫೋನ್ ಹಚ್ಬೇಕು ಕೇಳಬೇಕು ಅನ್ನೋದೇ ಇಲ್ಲ. ನೇತ್ರ ಜೊತೆ ಹೋಗಾಡ್ಬಿಡು, ಅದೇನು ಚಿಂತೆ ಇಲ್ಲ. ಅಂದರೂ ಎಷ್ಟೊತ್ತಾತಲ್ಲ, 2 ಹೆಣ್ಣೂರು ಹೋಗಾರ, ಇಷ್ಟೊತ್ತಾತು ಇನ್ನೂ ಬಂದಿಲ್ಲ ಅಂತ ನಾನು ಚಿಂತೆ ಮಾಡಕೊಂತೀನಿ. ಇವ್ರಿಗಂತೂ ಮನೆಗೆ ಯಾರಿಗೂ ಜವಾಬ್ದಾರಿನೇ ಇಲ್ಲ. ರೀ, ಬರ್ತೀರಾ ನೀನಿಲ್ಲ? ಎದಕ್ಕೆ ಒದ್ರಾಕುಂತಿಲಿ? ಏನಾತು? ಏನು ಮನೆಗೆ ಬಿತ್ತನ ಏನಾತು? ಒಂದ ಸಮನ ಒದ್ರಾಕುಂತ ಬಿಟ್ಟಿಯಲ್ಲ. ಅಲ್ಲ ರೀ, ನಿಮಗೇನು ಬುದ್ಧಿ ರೈತನೇ ಏನಿಲ್ಲ. ಸೊಸಿ ಹೊರಗಡೆ ಹೋಗಾಳ, ಇಷ್ಟೊತ್ತಾದ್ರೂ ಬಂದಿಲ್ಲ, ಏನಾರು ಫೋನ್ ಹಚ್ಬೇಕು ಏನಾರು ಮಾಡಬೇಕು ಅನ್ನೋದೇ ಇಲ್ಲ ನೋಡ್ರಿ ನಿಮಗಂತೂ. ಅಯ್ಯ, ಆಗಲೇ ಒದ್ರಾಕುಂತ ಬಿಟ್ಟೇನ? ಏನೋ ಹೋಗಾರ ಬಿಡು, ಇಬ್ರು ಭಾಳ ದಿನ ಆದ್ಮೇಲೆ ಇಬ್ರು ಫ್ರೆಂಡ್ಸ್ ಏನೋ ಹೋಗಾರ ಹೊರಗಡೆ. ಬರ್ತಾರ ಬಿಡು, ಎದಕ್ಕೆ ಕುದಿರ್ತಿದಿ? ಒಬ್ಬಕ್ಕೆ ಹೋಗೋಣ, ಸವಿತಾವ್ ಏನಾರ ನೇತ್ರವನ್ನು ಹೋಗಿಲ್ಲನ? ಬರ್ತಾರ ಬಿಡು, ಎದಕ್ಕೆ ಚಿಂತೆ ಮಾಡ್ತಿದ್ದಿ? ಹಂಗಲ್ರಿ, ಮಳಿ ಮಾರಿ ಟೈಮ್ ಲಘುನ ಬಂದ್ರೆ ಚಲೋ ಅಲ್ಲನ. ಸಂಜೆ ಮೇಲೆ ಮಳಿ ಒಮ್ಮಿಗೆ ಹಿಡಿತಂದ್ರೆ ಬಿಡಂಗೇ ಇಲ್ಲ. 2 ಹೆಣ್ಣುಡ್ರಲ್ಲ, ನಂಗೆ ಅದಕ್ಕೋಸ್ಕರ ಚಿಂತೆ. ಸರಿ ಆತು, ಫೋನಾರು ಹಚ್ಕೊಡ್ರಿ. ನಂಗೆ ಫೋನ್ ಹಾಕಿದ ನಂಬರ್ ಯಾವ್ದಂತ ಗೊತ್ತಾಗಂಗಿಲ್ಲ, ಇಲ್ಲಾಂದ್ರೆ ನಾನು ಹಚ್ಚಿ ಮಾತಾಡ್ತಿದ್ದೆ ಅತ್ತಾಗ. ಇನ್ನೂ ಸ್ವಲ್ಪ ನೋಡಿದ್ರೆ ಆ ತಡೀಲಿ ಬರ್ತಾರ ಏನ? ಬರ್ಲಿಲ್ಲ ಅಂದ್ರೆ ಆಮೇಲೆ ಫೋನ್ ಹಚ್ಚಕ್ ಬರ್ತೈತಿ ಬೇಕಾರೆ. ಅಯ್ಯಯ್ಯಯ್ಯ, ನಿಮಗಂತೂ ಒಂದು ಜವಾಬ್ದಾರಿ ಅನ್ನೋದೇ ಇಲ್ಲ. ಅವ ಮಗ ಎಲ್ಲದನ? ಮನ್ಯಾಗದಾನ ಇಲ್ಲಿ ಇವತ್ತು. ಒಂದು ಫೋನ್ ಹಚ್ಚಕ್ ಬರಲ್ಲ ಅವನಿಗೆ. ಕರೀರಿ ನಿಮ್ಮ ಮಗಗ. ಈಗ ಫೋನ್ ಹಚ್ಕೊಡ್ಬೇಕು ಆಟ. ನನಗೀಗ ನನ್ನ ಸೊಸಿ ಜೊತೆ ಮಾತಾಡ್ಬೇಕು. ಇನ್ನೂ ಎಷ್ಟೊತ್ತಾಕೈತಿ ಏನು ಅಂತ ಕೇಳ್ಬೇಕು. ಪಾಪ ಎಡ ಹೋಗವಂತ ನಾನು ಚಿಂತೆ ಮಾಡಕುಂತೀನಿ. ನಿನ್ ಮಗ ಸುಪುತ್ರ ಕೋಣೆ ಕೂತ್ಕೊಂಡು ನಾನು ನೀನ ಕರಿ. ಕಾರ್ತಿಕಾ, ಲೇ ಕಾರ್ತಿಕಾ. ಯವ್ವ, ಎದಕ್ಕೆ ಒದರ್ತೀವಿ? ಇವತ್ತೇನೋ ಆಫೀಸ್ನಾಗ ರಜೆ ಐತಂತಂದು ಮನೆಯಾಗಿದ್ರ ಆರಾಮಾಗಿ ನೆಮ್ಮದಿಯಾಗಿ ಇರಾಕ ಬಿಡಂಗಿಲ್ಲಲ್ರಿ. ಒಂದು ಸ್ವಲ್ಪ ಮೊಕ್ಕೊನಕ್ಕೂ ಬಿಡಂಗಿಲ್ಲ ನೋಡ್ರಿ. ಅಲ್ಲಲ್ಲ, ನಿಂಗೇನಾದ್ರು ಜವಾಬ್ದಾರಿ ಐತನ ಏನಿಲ್ಲ? ನೀನು ಹೆಂಡತಿ ಹೊರಗಡೆ ಓದಕ್ಕಿ ಬೇರೆ ಯಾರು ಅಲ್ಲ. ಒಂದು ಫೋನ್ ಹಚ್ಚಿ ಕೇಳ ಎಲ್ಲದ ಅಂತಂದು. ಯವ್ವ, ಬರ್ತಾರ ಬಿಡ್ಬೇ, ಅವ್ರೇನು ಸಣ್ಣರನ? ಬರ್ತಾರ ಬಿಡು. ಅಂದಂಗ ನಿನ್ ಸೊಸೆ ಏನು ಒಬ್ಬೇಕೇನು ಹೋಗಿಲ್ಲ, ನೇತ್ರನೂ ಹೋಗಿಲ್ಲನ? ಬರ್ತಾರ ಬಿಡು ಇಬ್ರು. ಈಗ ಎದಕ್ಕೆ ಒದರ್ತಿದ್ವಿ ಒಂದ ಸಮನ? ನಾವು ಸ್ವಲ್ಪ ಮೊಕ್ಕೋತೀನಿ, ನಂಗೆ ಪದೇ ಕರೆಯಕ್ಕೆ ಹೋಗಬೇಡ ನೀನು. ಅಲ್ಲಲ್ಲೋ, ನಂಗೆ ಫೋನಾರು ಹಚ್ಕೊಟ್ಟು ಹೋಗ. ಯವ್ವ, ಬರ್ತಾರ ಬಿಡ್ಬೇ, ಎದಕ್ಕೆ ಒದರ್ತಿದ್ದಿ ಒಂದ ಸಮನ? ತಲೆನೋ ಹೊಸಾಕುಂತೈತಿ. ನಾ ಈಗ ಒಂದು ಸ್ವಲ್ಪ ಮಕ್ಕೋತೀನ. ಯಾರು ಬಂದು ನನಗೆ ಒದ್ರಿದ್ರಿ ಡಿಸ್ಟರ್ಬ್ ಮಾಡಿದ್ರೆ ಅಂತ ಮತ್ತೆ ನಾ ಒದ್ರಾಡ್ಬಿಡ್ತೀನಿ ನೋಡಿ. ಮತ್ತೆ ನಾ ಸುಮ್ಮನೆ ಮಕ್ಕೋನಾಕ್ ಬಿಡ್ರತ್ತಾಗ. ನೋಡಿದ್ರೇನ ನಿಮ್ಮ ಮಗಂದ? ನೋಡಿದ್ರೇನ ಒಂದೀಟರ್ ಹೆಂಡತಿ ಹೊರಗಡೆ ಹೋಗಾಳ, ಎಲ್ಲದಾಳ ಏನು ಕೇಳ್ಬೇಕು ಅನ್ನೋದೇ ಇಲ್ಲ ನೋಡ್ರಿ ನಿಮ್ಮ ಮಗನ್ನ. ಅವಂಗೇನೋ ಸುಸ್ತಾಗಿತ್ತಂತ ಬಿಡ್ಲಿ, ಮಕ್ಕೋತಾನಂತ ಇರ್ಲಿ ಬಿಡತ್ತಾಗ.
ಬರೀ ಇದ ನಿಮ್ದು. ಇರ್ಲಿ ಬಿಡು ಇರ್ಲಿ ಬಿಡು ಇರ್ಲಿ ಬಿಡು, ನಾನೇ ನೋಡ್ತೀನಿ. ಇನ್ನೊಂದು 5 ನಿಮಿಷದಾಗ ಬರಲಿಲ್ಲ ಅಂದ್ರೆ ಹೊರಗಡೆ ಹೋಗಿ ಯಾರ ಕೈಯಾಗಾರ ಫೋನಾರ ಹಚ್ಚಿಸ್ತೀನಿ. ಅಕ್ಕ ಫೋನ್ ಹಚ್ಚಿಸ್ತೀನಿ ಅಂದು ಬಂದ ಬಿಟ್ಲಲ್ಲಿ ನೋಡಲ್ಲ, ನೇತ್ರವ್ ಬಂದ್ರು ನೋಡು. ಏನವ ನೇತ್ರವ ಎಟೋ ತನಕ ಹೋಗ್ಬಿಟ್ರಲ್ಲ, ಎಲ್ಲದ ನನ್ನ ಸೊಸಿ ಇನ್ನೂ ಬಂದಿಲ್ಲಲ್ಲ, ಕಾಣವಳ್ಳಲ್ಲ. ಚಿಗವ ನಿನ್ನ ಸೊಸಿ ಎಲ್ಲೂ ಹೋಗಂಗಿಲ್ಲ, ನಿನ್ನ ಸೊಸಿನ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಬರಾಕುಂತಾಳ ಹೊರಗಡೆ, ಚಪ್ಪಲ್ ಬಿಡಾಕುಂತಾಳ. ನಾನು ಬಂದೆ ಒಳಗಡೆ ಅಷ್ಟ. ಬರಾಕುಂತಾಳ, ಇಲ್ಲೇ ಹಿಂದೆ ಅದಾಳ. ನೀನು ಒಂದು ಫೋನರ ಹಚ್ಚಕ್ಕೆ ಬರಲ್ಲ, ನೀ ಏಟೊತ್ತಾತು ನೀವು ಹೋಗಿ. ನಂಗೆ ನೋಡಿದ್ರೆ ಕೈಕಾಲ ಆಡವರು, ಯಾರ ಹೆಣ್ಣು ಹುಡುಗರು ಹೋಗಾವು ಅಂತಂದು ನಾ ಚಿಂತೆ ಮಾಡ್ಕೊತ ಕುಂತೀನಿ ಇಲ್ಲಿ. ವಾ ನೇತ್ರವ್ವ, ನೀನು ಫೋನ್ ಹಚ್ಚಲಾರ್ದಕ್ಕೆ ನಿಮ್ಮ ಚಿಗವ್ವ ನನ್ನ ತಲೆ ಹಿಡಿಸ್ಬಿಟ್ಲಿ ನೋಡವ್ವ. ಚಿಗವ ನಾವೇನು ಸಣ್ಣ ಹುಡುಗರು ಅನ್ಬೆ, ಎಲ್ಲರೂ ತಪ್ಸ್ಕೋತೀವಿ, ಎಲ್ಲರೂ ಹೋಗ್ತೀವಿ ಅಂತ ಅನ್ನಕ್ಕೆ. ಆತ ತಗೋ, ಬಂದ ಬಿಟ್ವಲ್ಲ. ಮುಂದೆ ಯಾವಾಗಾರ ಇನ್ನೊಂದ್ಸಲ ಹೋದಾಗ ಮೊದಲು ನಿಮ್ಗೆ ಫೋನ್ ಹಚ್ತೀವಂತ ಆತ. ನಿಮಗೆ ನಗು, ನನ್ನ ಕಷ್ಟ ನನಗೆ ಗೊತ್ತು. ನೇತ್ರವ ಅಂದಂಗ ಇದೆಯಾ ಹುಡುಗಿ? ಯಾರವ ನೀನು? ನೇತ್ರವ್ವ ನಿನ್ನ ಫ್ರೆಂಡ್ ನೀ ಯಾರ? ನೀವು ಒಳಗಡೆ ಹೋಗಿರಿ, ನಾ ಆಮೇಲೆ ಮಾತಾಡ್ತೀನಿ ನಿಮ್ಮ ಜೊತೆ. ಸರಿ. ನೇತ್ರವ ಯಾರಿದು? ಒಳಗಡೆ ಹೋಗಂತ ಅನ್ನ ಕುಂತಿಯಲ್ಲ. ಚಿಗವ ಒಂದು ಸ್ವಲ್ಪ ತಡ್ಕೋ, ನನಗೆ ಆಮೇಲೆ ಎಲ್ಲ ಹೇಳ್ತೀನಿ. ನೀ ಸುಮ್ಮನೆ ಇರಿ ಈಗ ಸದ್ಯಕ್ಕೆ, ನೀವು ಹೋಗಿ ಒಳಗಡೆ. ಸರಿ. ನಮ್ಮವ್ವ ಅಂತೂ ಒಂದು ಸ್ವಲ್ಪ ನಂಗೆ ಆರಾಮಾಗಿ ಇರಾಕ ಬಿಡಂಗಿಲ್ಲ. ಒಂದು ಸುಮ್ಮನೆ ಒದ್ರುತ್ತಾ. ಪುಣ್ಯಕ್ಕೆ ಅದು ಒಂದು ನನ್ನ ಹೆಂಡತಿ ಒಂದು ಮನೆಯಾಗಿಲ್ಲ, ಆರಾಮಾಗಿರ್ಬೇಕಂತಂದ್ರೆ ಇದು ನಮ್ಮ ಅವ್ವಂದೊಂದು ನಿನ್ನ ಸಾಕ ಹೋಗುತ್ತೆ. ಇವಾಗ ಆರಾಮಾಗಿ ಒಂದು ಸ್ವಲ್ಪ ಮಕ್ಕೊಂಡ್ಬಿಡ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಒಳಗಡೆ ಬರ್ಬೋದಾ? ಯಾರು ಇವರು? ಬರ್ರಿ ಮೇಡಮ್ ಅವರ, ಒಳಗಡೆ ಬರ್ರಿ. ಮ್ಯಾಮ್ ನೀವು ಯಾರು ಅಂತ ಗೊತ್ತಾಗಲಿಲ್ಲ. ಯಾರು ಬೇಕಾಗಿತ್ತು ನಿಮಗೆ? ಯಾಕೆ ಸರ್, ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಸಾರಿ ಮ್ಯಾಮ್, ಗೊತ್ತಾಗಲಿಲ್ಲ. ನೀವು ಯಾರು? ರೀ, ನಾನು ನಿಮ್ಮ ಹೆಂಡತಿ ಸವಿತಾ. ಹಾಂ, ಸವಿತಾ ನೀನಾ? ಹ್ಞೂ ರೀ, ನಾನೇ. ಹೇಗೆ ಕಾಣಿಸ್ತಾ ಇದ್ದೀನಿ ಈ ಡ್ರೆಸ್ನಲ್ಲಿ? ವಾವ್, ಸೂಪರಾಗಿ ಕಾಣಿಸ್ತಾ ಇದೆಯಾ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ನನಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ. ನನ್ನ ಹೆಂಡತಿ ನೀನಂತಂದು. ಡ್ರೆಸ್ ಸೆಲೆಕ್ಷನ್ ಮಾತ್ರ ಸಖತ್ತಾಗಿದೆ. ನಿನಗಂತೂ ಸೂಪರ್ ಆಗಿದೆ ನೋಡು. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ ಡ್ರೆಸ್. ನೀನು ಈ ಥರ ಹಾಕೊಳ್ಳೋದೇನೇ ಇಲ್ಲ ಆಗಿದ್ದಿಲ್ಲ, ಇದೇನಿದು ಸಡನ್ ಆಗಿ? ನಿಮಗೆ ನಾನು ಈ ಥರ ಇರೋದು ಇಷ್ಟ ತಾನೇ, ಅದಕ್ಕೆ ನಿಮಗೋಸ್ಕರ ನಾನು ಚೇಂಜ್ ಆಗಿದ್ದೀನಿ. ಇವಾಗ ಇನ್ಮೇಲೆ ಈ ಥರನೇ ಇರ್ತೀನಿ. ಹೌದಾ? ವಾವ್, ಥ್ಯಾಂಕ್ ಯು ಸವಿತಾ, ಥ್ಯಾಂಕ್ ಯು ಸೋ ಮಚ್. ನನಗಂತೂ ನೀನು ತುಂಬ ಇಷ್ಟ ಆಗಿದೆಯಾ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ ಈ ಡ್ರೆಸ್ನಲ್ಲಿ. ನೀನು ಬರೀ ಅದೇ ಒಂದೇ ಸೀರೆನ ಸುತ್ತರ್ಕೊಂಡು ಇದ್ಬಿಡ್ತಿದ್ದೆ. ನನಗೆ ಅದಕ್ಕೆ ಸಿಟ್ಟು ಬರ್ತಿತ್ತು. ವಾವ್, ಆದ್ರೆ ಇವಾಗ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡು. ನೀನು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯಾ. ಚೆನ್ನಾಗಿ ರೆಡಿನೇ ಆಗ್ತಾ ಇಲ್ಲ ಆಗಿದ್ದೀನಿ. ಒಂಥರ ಏನು ಏಜ್ ಆಗಿ ಎಲ್ಲ ಜೀವನನೇ ಮುಗಿದು ಹೋಗಿದೆ ಅನ್ನೋ ಥರ ಇರ್ತಿದ್ದೆ. ಇವಾಗ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಇನ್ಮೇಲೆ ಹೀಗೆ ಇರು. ಸವಿತಾ, ನಾನೊಂದು ಮಾತು ಹೇಳಲ್ಲ? ಹೇಳ್ರಿ. ಐ ಲವ್ ಯು. ಐ ಲವ್ ಯು ಟು. ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಅಬ್ಬಾ, ನನ್ನ ಹೆಂಡತಿ ಎಷ್ಟು ಚೆನ್ನಾಗಿದ್ದಾಳೆ. ಇನ್ಮೇಲೆ ನಾನೇ ನಿಂಗೆ ಈ ಥರ ಡ್ರೆಸ್ ತರ್ತೀನಿ, ನೀ ಹಾಕೋತೀಯ ತಾನೆ? ಹ್ಞೂ ರೀ, ಹಾಕೋತೀನಿ. ಇನ್ಮೇಲೆ ನಿಮ್ಗೆ ಯಾವ ಥರ ಡ್ರೆಸ್ ಇಷ್ಟ ಆಗುತ್ತೆ ನಾನು ಅದೇ ಥರ ಡ್ರೆಸ್ ಹಾಕೋತೀನಿ, ಸರಿನಾ? ಸರಿ. ಇವತ್ತು ನನ್ನ ಆಫೀಸ್ ರಜೆ ಇದೆ, ಹೊರಗಡೆ ಹೋಗ್ಬರೋಣ? ಏನ್ರಿ, ನೀವು ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ನೀನು ನನಗೋಸ್ಕರ ಇಷ್ಟೆಲ್ಲ ಚೇಂಜ್ ಆಗಿದೆಯಾ, ನಾನು ನಿನಗೋಸ್ಕರ ಚೇಂಜ್ ಆಗೋದಿಲ್ವಾ? ಬಾ, ಆರಾಮಾಗಿ ಹೊರಗಡೆ ಸುತ್ತಾಡ್ಕೊಂಡು ಬರೋಣ. ಸರಿ ರೀ. ಯವ್ವ, ಬೇಯವ್ವ. ಏನಪ್ಪ? ಯವ್ವ, ನಾನು ಮತ್ತು ಸವಿತಾ ಹೊರಗಡೆ ಹೋಗಿ ಬರ್ತೀವಿ. ನೈಟ್ ಅಲ್ಲೇ ಊಟ ಮಾಡ್ಕೊಂಡು ಬರ್ತೀವಿ. ನೀವೇನು ಕಾಯೋದು ಬೇಡ, ಸರಿನಾ? ಹ್ಞೂ ಸರಿಯಪ್ಪ, ಆರಾಮಾಗಿ ಹೋಗಿ ಆರಾಮಾಗಿ ಬರ್ರಿ ಇಬ್ರು, ಸರಿನಾ? ನಿಂದ ಬೈಕ್ ತೊಗೊಂಡು ಹೋಗ್ಬಿಡು. ಮತ್ತು ಬಸ್ಸಿಗಂದ್ರೆ ನೀವು ಬರೋದು ಲೇಟ್ ಆಕೈತಿ, ಈಗ ಹೊತ್ತಾದಂಗೆ ಐತಿ. ಬೈಕ್ ತೊಗೊಂಡೆ ಹೋಗ್ಬರ್ರಿ ಇಬ್ರು, ಆರಾಮಾಗಿ ಬರ್ರಿ, ಸರಿನಾ? ಸರಿ ಅವ್ವ, ನಾನು ಬರೋದು ಎಷ್ಟೊತ್ತಾಗುತ್ತೆ ಏನು ನಿಂಗೆ ಫೋನ್ ಹಚ್ತೀನಿ ತಗೋ. ನೀವಿಬ್ರು ಊಟ ಮಾಡಿ ಮಕ್ಕೊಂಡಿರಿ, ಸರಿನಾ? ನಮಗೋಸ್ಕರ ಏನು ಕಾಯೋದು ಬೇಡ. ಸರಿನಪ್ಪ, ಹೋಗ್ಬರ್ರಿ ಹುಷಾರಾಗಿ. ಹುಷಾರಾವ ಸವಿತಾ? ಸರಿ, ಆಯ್ತು ರೀ ಹತ್ತರ. ಬಾ ಸವಿತಾ, ಹೋಗೋಣ. ಸರಿ ರೀ. ನೇತ್ರವ್ವ, ಏನಿದು? ನೀನು ಅಂದಂಗೆ ಆಗಾಕುಂತೈತಲ್ಲ, ನನಗಂತ ನಂಬದಾಗೋಲ್ದು. ಮದುವೆಯಾಗಿ ಇಷ್ಟು ದಿನ ಆದ್ರೂ ನನ್ನ ಮಗ ಒಂದು ದಿನ ನನ್ನ ಸೊಸಿನ ಹೊರಗಡೆ ಕರ್ಕೊಂಡು ಹೋಗಿಲ್ಲಾಗಿದ್ದೆ. ಅವರಿಬ್ರು ನಕ್ಕೊಂತ ಮಾತಾಡಿತನ ನೋಡಿಲ್ಲಾಗಿದ್ದೆ ನಾನು. ಅದು ಅಲ್ಲದೆ ಇವತ್ತು ಹೊರಗಡೆ ಕರ್ಕೊಂಡು ಹೋಗಿನಿಂದ ನನಗಂತೂ ಭಾಳ ಖುಷಿ ಆಗುಂತೈತವ ನೇತ್ರ. ಎಲ್ಲ ನಿನ್ನಿಂದ ನಾವು ಆಗಿದ್ದೆ, ನಿಂಗೆ ಪುಣ್ಯ ಬರಲವ ನೇತ್ರ. ಹೂನಮ್ಮ ನೇತ್ರ, ನಮಗಂತೂ ಭಾಳ ಚಿಂತೆ ಆಗ್ಬಿಟ್ಟಿತ್ತು. ಅವ್ರು ಯಾಕೆ ಎಲ್ಲ ಗಂಡ ಹೆಂಡತಿ ಥರ ನಕ್ಕೊಂತ ಮಾತಾಡ್ತಿಲ್ಲಾಗಿದ್ರು, ನಕ್ಕೊಂತ ಹೊರಗಡೆ ಎಲ್ಲೂ ಹೋಗ್ತಿಲ್ಲಾಗಿದ್ರು. ಹೆಂಗಿದ್ದು ಪಾಪ ನನ್ನ ಸೊಸಿ ನಮ್ಮ ಮುಖ ನೋಡಿ ನಕ್ಕೊಂತ ಇರ್ತಿತ್ತು. ಅಂಥದ್ದು ಈಗ ಇಬ್ಬರು ನಕ್ಕೊಂತ ಹೊರಗಡೆ ಹೋದ್ರವ. ಎಲ್ಲ ನಿನ್ನಿಂದ ನೋಡವ, ನಿನಗೆ ಪುಣ್ಯ ಬರಲವ ನೇತ್ರ. ಅಲ್ಲ ಚಿಗಪ್ಪ, ಆಕಿ ನನ್ನ ಫ್ರೆಂಡ್ ಅಲ್ಲನ, ಆಕಿಗೋಸ್ಕರ ನಾನು ಇಷ್ಟು ಮಾಡಲಿಲ್ಲ ಹೆಂಗೆ? ನೀವು ಥ್ಯಾಂಕ್ಸ್ ಎಲ್ಲ ಹೇಳೋದು ಏನು ಬೇಡ. ನಿಮಗೆ ಖುಷಿ ಆಯ್ತಲ್ಲ ಅಷ್ಟ ಸಾಕು. ನನ್ನ ಫ್ರೆಂಡ್ ಜೀವನ ಸರಿ ಹೋಯ್ತಲ್ಲ ಅಷ್ಟ ಸಾಕು ಚಿಗವ ನನಗೆ.
ಯವ್ವ ನೀನು ಏನೇ ಹೇಳಿ ನೇತ್ರವ್ವ, ನನಗಂತೂ ನಂಬದಾಗವಲ್ದು ಗೊತ್ತನ. ಹಾಂ, ಎಷ್ಟು ಖುಷಿ ಆಗುತ್ತೈತೆ ಗೊತ್ತೇನೆ. ನನಗಂತೂ ಕುಣಿದಾಡ್ಬಿಡ್ಬೇಕು ಅನ್ಸಾಕತೈತೆ ನೋಡವ್ವ. ಪಾಪ ನನ್ನ ಸೊಸಿ ಯಾವಾಗ ನಕ್ಕೊಂತ ಇರ್ತೈತಿ ಅಂತ ನನಗಂತೂ ಅದೇ ಚಿಂತೆ ಬಿಟ್ಟಿತ್ತು. ವಾ, ಅವರಿಬ್ಬರು ನಕ್ಕೊಂತ ಹೊರಗಡೆ ಹೋದ್ರಲ್ಲ, ಅಷ್ಟ ಸಾಕವ ನನಗೆ. ಇನ್ಮೇಲೆ ನೀವೇನೇ ಚಿಂತೆ ಮಾಡಬೇಡ್ರಿ. ಇನ್ನೊಂದು ವರ್ಷದಲ್ಲಿ ಈ ಮನೆಗೆ ಆರಾಮ್ ತೊಟ್ಲು ಗೊತ್ತಾ, ನಿಮ್ಮ ಚಿಂತೆ ಎಲ್ಲ ದೂರ ಹೋಯ್ತು, ಸರಿನಾ? ಇನ್ಮೇಲೆ ಆರಾಮಾಗಿರ್ರಿ ಚಿಗವ್ವ. ಹಾಂ, ಯವ್ವ ಮಗಳ, ನಿನ್ನ ಬಾಯಿ ಹರಕೆಯಿಂದ ಅದೊಂದಾದ್ರೆ ಸಾಕು ನೋಡವ. ನನಗಂತೂ ಮೊಮ್ಮಗರಾಗ್ಲಿ ಮೊಮ್ಮಗಳರ ಆಗಲಿ ಯಾವ್ದಾರ ಆಗಲಿ ಒಟ್ಟಿನಲ್ಲಿ ಒಂದು ಮಗು ಅಂತ ನಮ್ಮ ಮನ್ಯಾಗ ಹುಟ್ಟಂದ್ರೆ ಸಾಕಪ್ಪ. ಸರಿ ಚಿಗವ್ವ, ನಾನು ಮನೆಗೆ ಹೋಗ್ತೀನಿ. ಮನೆಯಿಂದ ಹೊರಗಡೆ ಹೋಗಿ ನಾ ಭಾಳೊತ್ತಾಯ್ತು. ನಾನು ಅವ್ವಾನು ಫೋನ್ ಹಚ್ಚಕೊಂತಿಲ್ಲ ಅವಾಗಿಂದ. ನಾನು ಇದು ಸರಿತನ ಜೊತೆ ಇದ್ದೆಲ್ಲ, ಹಾಗಾಗಿ ಯಾವ ಫೋನು ರಿಸೀವ್ ಮಾಡಿಲ್ಲ. ನಾನು ಮತ್ತೆ ಬರ್ತೀನಂತವ ಚಿಗವ್ವ, ನಾಳೆ ಹಂಗೆ ಬರ್ತೀನಂತವ, ಸರಿನಾ? ಸರಿನವ್ವ, ಹೋಗ್ಬಾ. ನಾನು ಆತಂದ್ರೆ ಇವತ್ತು ಸಂಜೆ ಕಡೆ ಬರ್ತೀನಂತಗೋ ಮನೆ ತಾಲೆ. ಸರಿ ಚಿಗವ್ವ. ರೀ, ಇವತ್ತಾಗಿರೋ ಖುಷಿಗೆ ಮನ್ಯಾಗ ಏನಾರು ಸಿಹಿನ ಮಾಡ್ತೀನಿ, ಬರ್ರಿ ಊಟ ಮಾಡಿಬಿಡ್ರಿ ಅಂತ. ಮಸ್ತ್ ಸಿಹಿ ಊಟ. ರಾತ್ರಿಗೆ ಮಸ್ತ್ ಸಿಹಿದು ಯಾವ್ದಾರ ಅಡುಗೆ ಮಾಡಿಬಿಡ, ಏನಾರ ಮಸ್ತ್ ಊಟ ಮಾಡ್ಬಿಡೋಣಂತ ರಾತ್ರಿಗೆ. ಹೆಂಗೋ ಮಕ್ಕಳು ಇಲ್ಲ, ನಾವ ಇಬ್ಬರ ಅಲ್ಲ. ರೀ, ನೀವಂತೂ ಇನ್ನೂ ಸಣ್ಣರಾಗ್ಬಿಟ್ಟಿರಿ. ಅಯ್ಯ ನೀನ ನಾಚ್ಕೊಂಡು ಹೊಂಟಿಲ್ಲಲ್ಲಿ.